ಡಾಕ್ಟರ್ ಬಿಆರ್ ಅಂಬೇಡ್ಕರ್ 69ನೇ ಪರಿನಿರ್ವಾಣ ದಿನದ ಅಂಗವಾಗಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ಇಂದು ಮೇಣಬತ್ತಿ ಹಚ್ಚುವ ಮುಖಾಂತರ ಸಂತಾಪವನ್ನು ಸೂಚಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹುಟ್ಟಿದಾಗಿನಿಂದಲೂ ಸಾಕಷ್ಟು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಿ ಅವಮಾನಗಳನ್ನು ಸಹಿಸಿಕೊಂಡು ನಾನು ಕಂಡಂತಹ ಕಷ್ಟ ನೋವುಗಳನ್ನು ನಮ್ಮ ಜನರು ಅನುಭವಿಸಬಾರದು ಎಂದು ಕೋಟ್ಯಾಂತರ ಅವಕಾಶ ವಂಚಿತರಿಗೆ ಬದುಕನ್ನು ಕಲ್ಪಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಂದಿಗೂ ಮರೆಯಲಾಗದು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೇಣಬತ್ತಿ ಹಚ್ಚುವ ಮುಖಾಂತರ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸೋಮನಾಥ ಚಲವಾದಿ, ಹನುಮಂತ ಚಲವಾದಿ, ಸಿದ್ದು ಅಮರಾವತಿ, ಯಲ್ಲಪ್ಪ ಹಾದಿಮನಿ, ಶಶಿಕುಮಾರ್ ಹಾದಿಮನಿ, ಪ್ರದೀಪ್ ಕಾಳೆ, ಸಂತೋಷ್ ದೊಡ್ಡಮನಿ, ಲಕ್ಷ್ಮಣ್ ಹಾದಿಮನಿ, ಲಕ್ಷ್ಮಣ್ ಬೆನಕಟ್ಟಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಮೌನಾಚರಣೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ನಮ್ಮ ಮಿಥುನ್ ಸಿ ಪಾಟೀಲ್ ಸಾಹೇಬರು ಉದ್ಘಾಟನೆಯನ್ನು ಮಾಡ್ತಾರೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಮೌನಾಚರಣೆ ಇವತ್ತಿನ ದಿವಸ ಡಿಸೆಂಬರ್ 6 ನಮ್ಮ ದೇಶ ಕಂಡ ಪ್ರತಿಮ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 69ನೇ ಪರಿನಿರ್ವಾಣ ದಿನದ ಅಂಗವಾಗಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ಇಂದು ಮೇಣಬತ್ತಿ ಹಚ್ಚುವ ಮುಖಾಂತರ ಸಂತಾಪವನ್ನು ಸೂಚಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹುಟ್ಟಿದಾಗಿನಿಂದಲೂ ಸಾಕಷ್ಟು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಿ ಅವಮಾನಗಳನ್ನು ಸಹಿಸಿಕೊಂಡು ನಾನು ಕಂಡಂತಹ ಕಷ್ಟ ನೋವುಗಳನ್ನು ನಮ್ಮ ಜನರು ಅನುಭವಿಸಬಾರದು ಎಂದು ಕೋಟ್ಯಾಂತರ ಅವಕಾಶ ವಂಚಿತರಿಗೆ ಬದುಕನ್ನು ಕಲ್ಪಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಂದಿಗೂ ಮರೆಯಲಾಗದು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೇಣಬತ್ತಿ ಹಚ್ಚುವ ಮುಖಾಂತರ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸೋಮನಾಥ ಚಲವಾದಿ, ಹನುಮಂತ ಚಲವಾದಿ, ಸಿದ್ದು ಅಮರಾವತಿ, ಯಲ್ಲಪ್ಪ ಹಾದಿಮನಿ, ಶಶಿಕುಮಾರ್ ಹಾದಿಮನಿ, ಪ್ರದೀಪ್ ಕಾಳೆ, ಸಂತೋಷ್ ದೊಡ್ಡಮನಿ, ಲಕ್ಷ್ಮಣ್ ಹಾದಿಮನಿ, ಲಕ್ಷ್ಮಣ್ ಬೆನಕಟ್ಟಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಮೌನಾಚರಣೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ನಮ್ಮ ಮಿಥುನ್ ಸಿ ಪಾಟೀಲ್ ಸಾಹೇಬರು ಉದ್ಘಾಟನೆಯನ್ನು ಮಾಡ್ತಾರೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಮೌನಾಚರಣೆ ಇವತ್ತಿನ ದಿವಸ ಡಿಸೆಂಬರ್ 6